ಅಲ್ಲಿಗೆ ಬಂದಾಗ ಅವರು ವೇಷ ಮರೆಸಿಕೊಂಡು ಬರ್ತಾರಾ, ಅವರು ಹೇಗೆ ಅಲ್ಲಿಗೆ ಪ್ರವೇಶ ಆಯಿತು ಅಂತ ಪಾಂಡವರ ಪ್ರವೇಶ? ಮತ್ಸ್ಯಕ್ಕೆ ಹೋಗೋಣ ಅಂತ ಯುಧಿಷ್ಠಿರ ಆಯ್ಕೆ ಮಾಡಿದ್ಮೇಲೆ ಹೇಗೆ ಹೋಗೋಣ ಅಂತ ಕೇಳ್ತಾನೆ. ಪಗಡೆ ಆಟವೆಲ್ಲ ಜೂಜಾಗಬೇಕು ಅಂತ ಇಲ್ಲ, ಒಂದು ಆತಂಕ ಇದೆ. ಈ ಆತಂಕ ಅವನಿಗೆ ಖುಷಿ ಕೊಡುತ್ತೆ. ಪಾಂಡವರ ವನವಾಸ ರಾಮನ ವನವಾಸಕ್ಕೆ ವ್ಯತ್ಯಾಸ ಇದೆ. ಪಾಂಡವರ ವನವಾಸದಲ್ಲಿ ಇವರು 5 ಜನ ಹೋಗಿದ್ದಲ್ಲ, ಅವರನ್ನೆಲ್ಲ ಎಲ್ಲಿಗಾರು ಕಳಿಸ್ಬೇಕು, ಅವರನ್ನೆಲ್ಲ ವೇಷ ಮರೆಸೋದಕ್ಕಾಗೋದಿಲ್ವಲ್ಲ. ಅಲ್ಲಿಗೆ ಬಂದಾಗ ಅವರು ವೇಷ ಮರೆಸಿಕೊಂಡು ಬರ್ತಾರ. ಅವರ ಅಜ್ಞಾತವಾಸ ಅಂದರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಬರಬೇಕು. ಸೊ ಅವರು ಹೇಗೆ ಬಂದರು? ಅವರು ಏನು ಒಟ್ಟಿಗೆ ಎಲ್ಲರೂ ಬಂದು ಎಲ್ಲೋ ಒಂದು ಕಡೆ ಇದ್ರಾ, ಅಥವಾ ಬೇರೆ ಬೇರೆ ಯಾರೋ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಬಂದ್ರಾ? ಅವರು ಹೇಗೆ ಅಲ್ಲಿಗೆ ಪ್ರವೇಶ ಆಯಿತು ಅಂತ, ಪಾಂಡವರ ಪ್ರವೇಶ? ಆ ದ್ವೈತವನದಲ್ಲಿ ಒಂದು ಸಭೆ ಆಯಿತು ಅಂತ ನಾನು ಹೇಳಿದ್ನಲ್ಲ ಅವರದ್ದು, ಅಂದರೆ ಮುಂದೇನು ಅಂತ. ಆಗ ಇವರಷ್ಟು ಮಾತಾಡ್ಕೋತಾರೆ. ಮೊದಲು ಮಾತಾಡಿಕೊಂಡಾಗ ಮತ್ಸ್ಯಕ್ಕೆ ಹೋಗೋಣ ಅಂತ ಯುಧಿಷ್ಠಿರ ಆಯ್ಕೆ ಮಾಡಿದ್ಮೇಲೆ ಹೇಗೆ ಹೋಗೋಣ ಅಂತ ಕೇಳ್ತಾನೆ. ಹೇಗೆ, ನೀವು ಏನೇನು ಕೆಲಸ ಮಾಡ್ತೀರಿ, ಯಾವ ಥರ ನಿಮ್ಮ ವೇಷ ಮರೆ ಮಾಚ್ಕೋತೀರಿ ಅಂತ. ಆಗ ಅರ್ಜುನ ಕೇಳ್ತಾನೆ, ನೀನೇನು ಮಾಡ್ತೀನಿ ಅಂತ ಮೊದಲು ಕೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ನಾನು ಬ್ರಾಹ್ಮಣನಾಗಿ ಹೋಗ್ತೀನಿ ಅಲ್ಲಿಗೆ ಅಂತ. ಬ್ರಾಹ್ಮಣನಾಗಿ ಹೋಗ್ತೀನಿ ಮತ್ತು ಕಂಕ ಅಂತ ಹೆಸರಿಟ್ಕೋತೀನಿ ಅಂತ. ಕಂಕ ಅಂತ. ಮತ್ತು ನಾನು ದ್ಯೂತ ಆಡುವವ ಅಂತ ಹೋಗ್ತೀನಿ ಅಂತ. ದ್ಯೂತ ಅಂದರೆ ಪಗಡೆ ಆಟ. ಈಗ ದ್ಯೂತ ಅನ್ನೋದು ಪಣ ಬಂದಾಗ ಅದು ಜೂಜಾಗತ್ತೆ. ಈಗ ದ್ಯೂತವೆಲ್ಲ ಜೂಜಾಗಬೇಕಲ್ಲ, ಇದು ಪಗಡೆ ಆಟವೆಲ್ಲ ಜೂಜಾಗಬೇಕು ಅಂತ ಇಲ್ಲ. ಫ್ರೆಂಡ್ಲಿ ಗೇಮ್ ಅಂತ ಎಲ್ಲೋದ್ರಲ್ಲೂ ಇದ್ದೇ ಇರುತ್ತಲ್ಲ. ಆದರೆ ಅದೇನಾಗಿತ್ತು ಅಂದರೆ, ಈ ಪಗಡೆ ಅನ್ನೋದು ಅದು ರಾಜರಿಗೆ ಪ್ರಿಯವಾದ ಆಟ. ಅವರು ಸಮಯ ಕಳೆಯೋದಕ್ಕೆ ಆ ಆಟವನ್ನೇ ಆಡ್ತಾ ಇದ್ರು. ಆಗ ಬಹಳ ಮುಖ್ಯವಾಗಿ ಅದನ್ನೇ ಆಡ್ತಾ ಇದ್ರು ಅವರು. ಕುತ್ಕೊಂಡು ಆಡೋದಕ್ಕೆ ಒಳಾಂಗಣ ಆಟ ಅಲ್ವಾ ಅದು. ಹಾಗಾಗಿ ರಾಜರಿಗೆ ಬಹಳ ಪ್ರೀತಿ ಅದರ ಮೇಲೆ. ಅದರಲ್ಲೂ ಒಂದು ಇದಿದೆ, ಏನಂದರೆ ಈ ಜೂಜಿನ ಒಂದು ಗುಣಧರ್ಮ ಇದೆ. ಜೂಜಿನ ಗುಣಧರ್ಮ ಏನು ಅಂದರೆ ಅನಿಶ್ಚಿತತೆ. ಜೂಜಿ ಯಾಕೆ ಮನುಷ್ಯನಿಗೆ ಇಷ್ಟ ಆಗುತ್ತೆ ಅಂದರೆ ಅನಿಶ್ಚಿತತೆ. ಅವನು ಸೋಲ್ಬಹುದು, ಗೆಲ್ಲಬಹುದು, ಒಂದು ಆತಂಕ ಇದೆ. ಈ ಆತಂಕ ಅವನಿಗೆ ಖುಷಿ ಕೊಡುತ್ತೆ. ಅದೊಂದು ಮನುಷ್ಯನ ಇದು ಏನು ಅಂತ ಅಂದರೆ, ಗೆದ್ರೆ ಕೋಟಿ, ಸೋತ್ರೆ ಇನ್ನೇನೋ ಅನ್ನೋ ಅದು ಬೇಕು ಅವನಿಗೆ, ಮನುಷ್ಯನಿಗೆ ಒಂದು ಥ್ರಿಲ್ ಬೇಕು. ಅದು ಯುದ್ಧದಲ್ಲೂ ಇದೆ, ಅದು ಆಟಗಳಲ್ಲೂ ಇವೆ. ಈಗ ಕ್ರಿಕೆಟ್ನಂತ ಆಟವೋ ಯಾವುದೇ ಕ್ರೀಡೆ ನಮ್ಮ ಜನಪ್ರಿಯವಾಗಿ ಕುತ್ಕೊಂಡು ನೋಡೋದು ಯಾಕೆ ಅಂದರೆ ಅದರ ಅನಿಶ್ಚಿತತೆಯೇ. ಅದರಲ್ಲೂ ಆಟಗಳಲ್ಲಿ ಕ್ರಿಕೆಟ್ ತುಂಬ ಜನಪ್ರಿಯ ಆಗಿರೋದು ಕೂಡ ಅನಿಶ್ಚಿತತೆಯ ಕಾರಣದಿಂದ. ಎಂಥ ಅದ್ಭುತ ಬ್ಯಾಟರ್ ಕೂಡ 0 ಕೋಟ್ ಆಗ್ಬಿಡ್ಬೋದು, ಏನೂ ಆಗ್ಬೋದಲ್ಲಿ. ಈ ಏನೂ ಆಗ್ಬೋದು ಅನ್ನುವ ಥ್ರಿಲ್ ಇದೆಯಲ್ಲ, ಅದು ಮನುಷ್ಯನಿಗೆ ಬೇಕು. ಅದು ಪಗಡೆ ಆಟದಲ್ಲಿ ಇದ್ದೇ ಇದೆ. ಅದು ಪಗಡೆ ಆಟದಲ್ಲಿ ಯಾಕಿದೆ ಅಂದರೆ, ಈಗ ಉದಾಹರಣೆ ಚದುರಂಗ ಆಟ ಇದೆ ಅಂತ ತಗೋಣ, ಅದು ಭಾರತೀಯ ಆಟನೇ. ಆಗ ಬಳಕೆಯಲ್ಲಿ ಇತ್ತದು. ಚದುರಂಗ ಆಟದಲ್ಲಿ ಥ್ರಿಲ್ ಸಿಗಲ್ಲ. ಯಾಕೆ ಅಂದರೆ ಅದು ಬುದ್ಧಿವಂತಿಕೆಯ ಆಟ, ಅದು ಪ್ಲ್ಯಾಂಡ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ಈಗ ಅವನೇನು ಮಾಡ್ತಾನೆ, ಅಲ್ಲಿ ಮೂವ್ ಮಾಡಬೇಕಿದ್ರೆ, ಒಂದು ಕಾಯಿನ್ ಮೂವ್ ಮಾಡಬೇಕಿದ್ರೆ ಚದುರಂಗದಲ್ಲಿ ಬುದ್ಧಿಯಿಂದ ಮಾಡ್ತಾನೆ ಅವನು. ಇಲ್ಲಿ ಇವನ ಬುದ್ಧಿಯೂ ಕೆಲಸ ಮಾಡುತ್ತೆ, ಬೇರೆದು ಕೆಲಸ ಮಾಡುತ್ತೆ. ಅಂದರೆ ಇವನು ದಾಳ ಉರುಳಿಸಬೇಕು, ಏನೋ ಒಂದು ಸಂಖ್ಯೆ ಬರುತ್ತೆ, ಆಗ ನಡೆಸಬೇಕು. ನಡೆಸುವಲ್ಲಿ ಜಾಣ್ಮೆ ಬೇಕು, ಆದರೆ ನಿನ್ನಷ್ಟಕ್ಕೆ ನೀನು ನಡೆಸೋ ಹಾಗಿಲ್ಲ. ಇದು ಯಾವುದೋ ಒಂದು ಹಾಕಬೇಕು, ಇದು ಥ್ರಿಲ್ ಕೊಡುತ್ತೆ. ಹಾಗಾಗಿ ರಾಜರಿಗೆ ಬಹಳ ಪ್ರೀತಿಯ ಆಟ ಅದು. ಅದೊಂದು ಆಕರ್ಷಣೆ ಕೂಡ. ನಾನು ಒಳ್ಳೆಯ ಪಗಡೆ ಆಡುವವನು ಅಂತ ಹೇಳ್ಕೊಂಡು ಹೋಗ್ತೀನಿ ಅಂತ ಹೊರಡ್ತಾನೆ ಅವನು. ಅದು ಯಾಕೆ ಅಂತ ಅಂದರೆ, ಅವನಿಗೆ ಮೊದಲು ಗೊತ್ತಿಲ್ಲ ಈ ಆಟ. ಈಗ ಅಲ್ಲಿ ಕೌರವರ ಜೊತೆಗೆ ಆಡ್ನಲ್ಲ ಏನೋ, ಧೃತರಾಷ್ಟ್ರನ ಮಕ್ಕಳ ಜೊತೆಗೆ, ಶಕುನಿ ಜೊತೆಗೆ, ಆವಾಗ ಅವನಿಗೆ ಆಟ ಗೊತ್ತಿಲ್ಲ. ಯಾರಿಗೆ? ಯುಧಿಷ್ಠಿರನಿಗೆ. ಅವನು ಅದರ ಪ್ರಿಯನೂ ಅಲ್ಲ, ಅದರ ವಿರೋಧಿ ಅವನು. ಆದರೆ ಅಲ್ಲಿ ಅನಿವಾರ್ಯವಾಗಿ ಆಡಿದ ಮೇಲೆ ವನವಾಸದಲ್ಲಿದ್ದಾಗ ಒಬ್ಬ ಋಷಿ ಬಂದು ಅವನಿಗೆ ಅಕ್ಷವಿದ್ಯೆ ಕಲಿಸ್ತಾನೆ. ಅಕ್ಷ ಅಂದರೆ ದಾಳ, ಅಕ್ಷವಿದ್ಯೆ ಕಲಿಸ್ತಾನೆ ಒಬ್ಬ ಋಷಿ ಬಂದು. ಪಾಪ ಅದನ್ನ ಆಡೋಕೆ ಬರೋದೇ ಕಳ್ಕೊಂಡಿದ್ದಾನಲ್ಲ, ಇನ್ನೊಂದು ದಿವಸ ಆಡೋಕೆ ಹೋದ್ರೆ ಹೆಲ್ಪ್ ಆಗಲಿ, ಮನೆ ಮಠ ಕಳ್ಕೊಂಡು ವನವಾಸಕ್ಕೆ ಬಂದಿದ್ದ. ಹಾಗಾಗಿ ಬಡ ಕಲ್ತ್ಕೊಂಡ್ಬಿಡತ್ಲಾಗೆ, ಇನ್ನೊಂದು ದಿವಸ ಕರೆದ್ರತ್ಲಾಗ ನೀನೇ ಗೆಲ್ಲುವಂತೆ. ಈಗ ಹಂಗಾಗಿ ಅವನಿಗೆ ಆಟದ ಇದು ಗೊತ್ತಿದೆ. ಇಲ್ಲಿ ಜೂಜಾಡದೆ ಇದ್ರೂ ಅದ್ರ ಖುಷಿ ಕೊಡೋದಕ್ಕೆ ಬರುತ್ತೆ. ಹಾಗಾಗಿ ಅವನಿಗೆ ಅವನೊಂದು ಇದನ್ನು ಕೊಟ್ಟಿರ್ತಾನೆ, ಒಂದು ವಜ್ರ ವೈಡೂರ್ಯದ ಇದಿರುವ ಒಂದು ದಾಳನೂ ಬಂದಿರುತ್ತೆ ಅವನಿಗೆ. ಅದನ್ನು ಇಟ್ಕೊಂಡು ನಾನು ಹೋಗುತ್ತೀನಿ. ಮೊದಲು ಯುಧಿಷ್ಠಿರನ ಆಸ್ಥಾನದಲ್ಲಿ ನಾನು ಆಸ್ಥಾನಿಕನಾಗಿದ್ದೆ. ಅಂದರೆ ವಿದ್ವಾಂಸ ಆಸ್ಥಾನದಲ್ಲಿರುವಂಥವನಾಗಿದ್ದೆ. ಆಸ್ಥಾನಿಕರು ಅಂದರೆ
ಈ ಆಸ್ಥಾನದಲ್ಲಿ ಕೆಲವರು ನಿರಂತರವಾಗಿರ್ತಾರೆ, ಒಂದು ಗೌರವ ಅದು, ಮತ್ತು ಅಂಥವ್ರು ಇದ್ದೇ ಇರ್ತಿದ್ರು ರಾಜರ ಆಸ್ಥಾನಗಳಲ್ಲಿ. ಆಸ್ಥಾನ ವಿದ್ವಾಂಸರು, ಕವಿಗಳಿರ್ತಾ ಇದ್ರು, ಆಶು ಕವಿಗಳಿರ್ತಾ ಇದ್ರು, ವಿದೂಷಕರು ಇರ್ತಾ ಇದ್ರು, ಹೀಗಿರ್ತಾ ಇದ್ರು. ರಾಜಕೀಯದ ಪಡಸಾಲೆ ಆದಂತೆ ಅದು ಉಳಿದಂತೆ ಈ ಕವಿತ್ವ, ಸಾಹಿತ್ಯ, ಸಂಗೀತ, ಕಲೆ ಇವುಗಳದ್ದು ಆಗ್ತಾ ಇತ್ತದು. ಚರ್ಚೆ, ವಿದ್ವಾಂಸರೋದ್ರಿಂದ ಯಾವುದೋ ಶಾಸ್ತ್ರಗಳ ಚರ್ಚೆ, ಇಂಥವೆಲ್ಲ ನಡೀತಾ ಇತ್ತಲ್ಲ. ಹಾಗಾಗಿ ನಾನೊಬ್ಬ ಆಸ್ಥಾನಿಕನಾಗಿ ಹೋಗ್ತೇನೆ ಅಂತ. ಅಂದರೆ ಒಂದು ಕಾರಣ ಬೇಕು, ಒಪ್ಪು ಹಾಗಿರಬೇಕು, ಇವನೇನು ಹೇಳ್ತಾನೋ ಅದು. ಅದಕ್ಕೆ ಹಂಗೆ ಹೋಗ್ತೀನಿ ಅಂತ ಅವನು ಹೇಳ್ತಾನೆ. ಭೀಮನಿಗೆ ನೀನೇನು ಮಾಡ್ತೀಯಾ ಅಂತ ಕೇಳಿದಾಗ ಭೀಮ ಹೇಳ್ತಾನೆ, ನಾನು ಅಡಿಗೆ ಭಟ್ಟನಾಗಿ ಹೋಗ್ತೇನೆ ಅಂತ. ಸೂಪಕರ ಅಂತಂದರೆ ಅಡುಗೆ ಭಟ್ಟನಾಗಿ ಹೋಗ್ತೇನೆ ನಾನು ಅಂತ. ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತಲ್ಲ ನನಗೆ, ಹಾಗಾಗಿ ನಾನು ಅದನ್ನು ಉಪಯೋಗಿಸ್ಕೊಳ್ತೀನಿ ಅಂತ ಹೇಳ್ತಾನೆ ಭೀಮ. ಭೀಮನಿಗೆ ಒಳ್ಳೆ ಅಡುಗೆ ಮಾಡೋಕ್ಕೆ ಬರ್ತಾ ಇತ್ತು. ಭೀಮನಿಗೆ ಭೀಮ ತಿನ್ನೋದ್ರಲ್ಲಿ ಪ್ರಸಿದ್ಧ ಅಂತ ಹೇಳ್ತೀವಲ್ಲ, ಅವನಿಗೆ ಮಾಡೋಕ್ಕೂ ಬರ್ತಾ ಇತ್ತು. ಅಡುಗೆ ಮಾಡೋನು ಅಂತ ಹೋಗ್ತೇನೆ. ನಾನು ಬಲ್ಲವ ಅಂತ ಹೆಸರಿಟ್ಕೋತೇನೆ ಅಂತ. ಕನ್ನಡದಲ್ಲಿ ಒಲಲ ಅಂತ ಹೆಸರು ಪ್ರಖ್ಯಾತ ಆಗಿದೆ, ಬಲ್ಲವ ಅಂತ ಹೆಸರಿಟ್ಕೋತೇನೆ ಅಂತ. ಕನ್ನಡದಲ್ಲಿ ಬಲ್ಲವ ಅಂತ ಒಂದಿದೆ, ಅರಿವಿರುವವನು, ಜ್ಞಾನಿ ಅನ್ನೋ ಅರ್ಥದಲ್ಲಿ, ಅದಲ್ಲ ಇದು. ಬಲ್ಲವ ಅಂತ ಹೆಸರಿಟ್ಕೊಂಡು ಹೋಗ್ತೇನೆ ನಾನು. ಮತ್ತು ಅವನ ಆಕೃತಿ ಒಂದಿದೆಯಲ್ಲ, ನಾನು ಮಲ್ಲಯುದ್ಧ ಪಟುವೂ ಹೌದು, ಮಲ್ಲಯುದ್ಧವನ್ನು ಮಾಡಬಲ್ಲೆ ಅಂತ ಹೇಳ್ತೇನೆ ಅಂತ. ಅಂದರೆ ಈಗ ಅವನನ್ನು ನೋಡಿದಾಗ ನಾನು ಅಡಿಗೆ ಭಟ್ಟ ಅಂತ ಹೋದರೆ ಆ ಕಟ್ಟುಮಸ್ತಾದ ದೇಹ, ಆಮೇಲೆ ಅವರು ಇದನ್ನು ಮಾಡಿರ್ತಾರಲ್ಲ, ಅಭ್ಯಾಸ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಅವರು 6 ಪ್ಯಾಕೋ ಇನ್ನೆಷ್ಟೆಷ್ಟೋ ಪ್ಯಾಕೋ ಎಲ್ಲ ಇರುತ್ತೆ. ಅವನಿಗೆ ನೋಡಿದವನಿಗೆ ಗೊತ್ತಾಗುತ್ತೆ ಇವನು ಸುಮ್ಮನೆ ಅಡಿಗೆ ಮಾಡ್ಕೊಂಡಿಲ್ಲ ಅಂತ, ಏನೋ ಇದೆ ಅಂತ ಅನುಮಾನ ಬರಬಾರ್ದಲ್ವ. ಅದಕ್ಕೆ ಏನಂದ್ರೆ, ನಾನು ನನ್ನ ವೃತ್ತಿ ಅಡಿಗೆ, ಆದರೆ ನಾನು ಈ ಮಲ್ಲ ಯುದ್ಧನೂ ಮಾಡ್ತೇನೆ, ನನಗೆ ಅದರಲ್ಲಿ ಆಸಕ್ತಿ ಇದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ ಅಂತ ಅವನು ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ನಾನು ನೃತ್ಯ ಮತ್ತು ಸಂಗೀತ ಕಲಿಸುವನಾಗಿ ಹೋಗುತ್ತೇನೆ. ನೃತ್ಯ ಮತ್ತು ಸಂಗೀತ ಕಲಿಸುವನಾಗಿ. ಅದು ನನಗೊಂದು ಸಮಸ್ಯೆ ಏನಿದೆ ಅಂದರೆ, ನನ್ನ ಕೈಗಿರಲಿ ತೋಳಿರಲಿ, ಇದು ಬಾಣಗಳನ್ನು ಬಿಟ್ಟು ಅದಕ್ಕೆ ಒಂದು ಇದಾಗಿದೆ, ಆ ಅಭ್ಯಾಸವೂ ಇದೆ, ಆ ವ್ಯಾಯಾಮ ಮಾಡಿರೋದ್ರಿಂದ ಆಗಿದೆ, ಅದರ ಗುರುತುಗಳೆಲ್ಲ ಇರೋದ್ರಿಂದ ನಾನು ಇದನ್ನು ಮುಚ್ಕೋಬೇಕಾಗಿದೆ. ಈಗ ಅವನೇನು ಮಾಡ್ಕೊಂಡ ಭೀಮ, ತಾನು ಇದನ್ನು ಮಾಡಿಬಿಡ್ತೀನಿ ಅಂತ ಹೇಳ್ದ, ಮಲ್ಲ ಯುದ್ಧ ಮಾಡ್ತೀನಿ ನಾನು ಅಂದಾಗ ಅದಲ್ಲಿ ಮುಗಿದೋಯ್ತು. ಅರ್ಜುನನ ದೇಹದಲ್ಲಿರುವ ಇದನ್ನು ಮರೆಮಾಚೋದು ಹೇಗೆ? ಅದಕ್ಕೆ ನಾನು ನಪುಂಸಕ ಅಂತ ಹೇಳ್ಕೊಂಡು ಹೋಗ್ತೀನಿ ಅಂತ. ಬೃಹನ್ನಡ ಅಂತ ಹೆಸರಿಟ್ಕೋತೀನಿ ಅಂತ. ಮೂಲ ಮಹಾಭಾರತದಲ್ಲಿ ಬೃಹನ್ನಡ ಅಂತ ಇದೆ. ಳ ಡ ಎರಡೂ ಬಳಕೆ ಆಗತ್ತೆ. ವೇದಗಳಿಂದಲೂ ಲಕಾರಕ್ಕೆ ಡಕಾರ, ಡಕಾರಕ್ಕೆ ಲಕಾರ ಬಳಸೋ ಅಭ್ಯಾಸ ಇದೆ. ಹಾಗಾಗಿ ನಾವು ಬೃಹನ್ನಳ ಅಂತ ಕರೆದಿದ್ವಿ, ಬೃಹನ್ನಳೆ ಅಂತ. ಬೃಹನ್ನಡ ಯಾವುದೋ ಒಂದು ಅದಾಗಿ ಹೋಗ್ತೀನಿ ನಾನು. ಅಂತಃಪುರದಲ್ಲಿ ರಾಜಕುಮಾರಿಯರಿಗೆ, ಬೇರೆಯವರಿಗೆ ನೃತ್ಯ ಕಲಿಸ್ಕೊಂಡಿರ್ತೀನಿ ಅಂತ ಅರ್ಜುನ ಹೇಳ್ತಾನೆ. ಅಂದರೆ ತಾನು ನಪುಂಸಕ ಅಂತಂದಾಗ ಏನು ಅಂತ ಕೇಳಿದರೆ, ನಾನು ವೇಷ ಹೆಂಗೆ ಬೇಕಿದ್ರು ಮಾಡ್ಕೊಳಕ್ಕೆ ಅವಕಾಶ ಇದೆ, ಮುಚ್ಕೊಳ್ಳೋಕೆ ಬರುತ್ತೆ ನಾನು ಯಾವುದನ್ನು ಬೇಕಿದ್ರು. ಕೂದಲು ಉದ್ದ ಬಿಟ್ಕೋಬಹುದು, ಬಟ್ಟೆ ಹೆಂಗೆ ಬೇಕಿದ್ರು ಮಾಡ್ಕೋಬಹುದು, ಆ ಸೌಲಭ್ಯ ಇಟ್ಕೊಂಡು ಅವನು ನೋಡೋಕೆ ಇದೇನು ಗಂಟಿದ್ದಂಗೆ ಇದನ್ನೆಲ್ಲ ಅಂದ್ರು ಅನುಮಾನ ಬಂದರೂ ಕೂಡ ಅದಕ್ಕೆ ಒಂದು ಕಾರಣಗಳು ಸಿಕ್ಬಿಡತ್ತೆ. ನಕುಲ ಮತ್ತು ಸಹದೇವ ಇಬ್ಬರದ್ದು. ಈಗ ಇಬ್ಬರು ಬೇರೆ ಥರದ ಆಯ್ಕೆ ಮಾಡ್ಕೊಳ್ತಾರೆ. ನಕುಲ ಸಹದೇವ ಇಬ್ಬರು, ಒಬ್ಬ ಅಶ್ವಗಳ ವಿಷಯ ಇಟ್ಕೋತಾನೆ, ಒಬ್ಬ ಗೋವಿನ ವಿಷಯ ಇಟ್ಕೋತಾನೆ. ನಕುಲ ಅಶ್ವಗಳ ವಿಷಯ ಇಟ್ಕೋತಾನೆ. ಅವನಿಗೆ ಅಶ್ವವಿದ್ಯೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಈ ಯುದ್ಧ ವಿದ್ಯೆಗಳಲ್ಲಿ ಅಶ್ವವಿದ್ಯೆ ಅನ್ನೋದೊಂದು ಉಪವಿದ್ಯೆ ಆಗಿತ್ತು. ಅಂದರೆ ಕುದುರೆಯನ್ನು ಪಳಗಿಸೋದು, ಕುದುರೆಯನ್ನು ಸಾಕೋದು, ಕುದುರೆಗೆ ಚಿಕಿತ್ಸೆ ಕೊಡೋದು, ಕುದುರೆಯನ್ನು ಆಯ್ಕೆ ಮಾಡೋದು, ಕುದುರೆಯನ್ನು ತರಬೇತು ಮಾಡೋದು ಯುದ್ಧಕ್ಕಾಗಿ, ಇಂಥದ್ದೆಲ್ಲ ಒಂದು ಅಶ್ವವಿದ್ಯೆಯಲ್ಲಿ ಬರ್ತಾ ಇತ್ತು. ನಾನು ಅದರಲ್ಲಿ ನನಗೆ ಪರಿಶ್ರಮ ಇರೋದ್ರಿಂದ, ಗೊತ್ತಿರೋದ್ರಿಂದ ನಾನು ಅದಾಗಿ ಹೋಗ್ತೇನೆ ಅಂತ. ಸಹದೇವ ಹೇಳ್ತಾನೆ, ಅವನು ಗೋವು ಪ್ರೀತಿ ಅವನಿಗೆ. ಮತ್ತು ಅವರದ್ದು ಇಂದ್ರಪ್ರಸ್ಥ ಇದ್ದಾಗ ಲಕ್ಷಾಂತರ ಗೋವುಗಳಿಂದ, ಆಗ ರಾಜರಲ್ಲಿ ಲಕ್ಷಾಂತರ ಗೋವುಗಳು ಎಲ್ಲರಲ್ಲೂ ಇರ್ತಾ ಇದ್ವು. ಅವನು ಬಹಳ ಪ್ರೀತಿ ಇದ್ದಿದ್ದರಿಂದ ಅವನು ಗೋಶಾಲೆಯ ಮೇಂಟೆನೆನ್ಸ್ ಅವನಾಗೆ ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಅನುಭವನೂ ಇದೆ. ಹಾಗಾಗಿ ನಾನು ಗೋವನ್ನು ಲೆಕ್ಕ ಹಾಕುವವನಾಗಿ ಹೋಗ್ತೇನೆ ಅಂತ. ಲೆಕ್ಕ ಬರೆಯೋನು ಎಷ್ಟು ಗೋವಿದೆ ಅಂತ, ಅದು ಲೆಕ್ಕ ಹಾಕೋದೇ ಒಂದು ದೊಡ್ಡ ಸಬ್ಜೆಕ್ಟ್. ಆಗ ಅದು ಕಾಡಿಗೆ ಹೋಗ್ತಾ ಇತ್ತು, ಬರ್ತಾ ಇತ್ತು, ಹೋದಷ್ಟು ಗೋವು ಬಂತ, ಹೊಸ ಕರುಗಳು ಹುಟ್ಟುತ್ತವೆ. ಲಕ್ಷ ಗೋವಿದ್ದಾಗ ಒಂದು ದಿನದಲ್ಲಿ 1000 ಹುಟ್ಟುತ್ತವೆ, ಎಷ್ಟೋ ಸಾಯ್ತವೆ. ಈಗ ಇದನ್ನೊಂದು ಪಕ್ಕ ಡಾಟಾ ಕಲೆಕ್ಟ್ ಮಾಡಬೇಕಲ್ಲ, ಗೋ ಸಂಖ್ಯಾತ ಅಂತ, ಅದನ್ನು ಲೆಕ್ಕ ಹಾಕೋದು. ಅದಾಗಿ ಹೋಗ್ತೇನೆ ನಾನು ಅಂತ. ತಂತಿಪಾಲ ಅಂತ, ಅದಾಗಿ ಹೋಗ್ತೇನೆ ನಾನು ಅಂತ. ಹೀಗೆ ತೀರ್ಮಾನ ಮಾಡ್ಕೋತಾರೆ ಅವರು. ತೀರ್ಮಾನ ಮಾಡಿಕೊಂಡು ಇವರಾದ ಮೇಲೆ ಉಳಿದವರನ್ನು ಕರೀತಾರೆ. ವಾಸ್ತವವಾಗಿ ಪಾಂಡವರ ವನವಾಸ, ರಾಮನ ವನವಾಸಕ್ಕೆ ವ್ಯತ್ಯಾಸ ಇದೆ.
ರಾಮನ ವನವಾಸದಲ್ಲಿ ರಾಮ, ಸೀತೆ, ಲಕ್ಷ್ಮಣ 3 ಜನ ಹೋಗಿದ್ದು. ಪಾಂಡವರ ವನವಾಸದಲ್ಲಿ ಇವರು 5 ಜನ ಹೋಗಿದ್ದಲ್ಲ. ನಮ್ಮ ಸಾಕಷ್ಟು ಸಿನಿಮಾ ಧಾರಾವಾಹಿಗಳಲ್ಲಿ ಅವ್ರು 5 ಜನರನ್ನು ತೋರಿಸ್ತಾ ಇದ್ದಾರೆ. ಅವ್ರು 5 ಜನ ಹೋಗಿಲ್ಲ, ಅವರ ಆಳುಕಾಳುಗಳು ಜೊತೆಗೆ ಹೋಗಿದ್ದಾರೆ. ಅವರ ರಥ ಹೋಗಿದೆ, ರಥದ ಸಾರಥಿ ಹೋಗಿದ್ದಾನೆ, ಕುದುರೆಗಳು ಹೋಗಿವೆ, ಅವರ ಪುರೋಹಿತರು ಧೌಮ್ಯರು ಅವ್ರ ಜೊತೆಗೆ ಹೋಗಿದ್ದಾರೆ, ಪ್ರಜೆಗಳು ಹೋಗಿದ್ದಾರೆ ಅವ್ರ ಜೊತೆಗೆ, ದೊಡ್ಡ ಸಮೂಹ ಹೋಗಿದೆ. ಅವ್ರ 5 ಜನ ಇಲ್ಲ ಅಲ್ಲಿ, ದೊಡ್ಡ ಗುಂಪು ಹೋಗಿದೆ. ದ್ರೌಪದಿ ಕೂಡ ಹೋಗಿದ್ದಾಳೆ. ಈಗ ಅವರನ್ನೆಲ್ಲ ಎಲ್ಲಿಗಾರು ಕಳಿಸ್ಬೇಕು, ಅವರನ್ನೆಲ್ಲ ವೇಷ ಮರೆಸೋದಕ್ಕಾಗೋದಿಲ್ವಲ್ಲ. ಅದಕ್ಕೆ ಭಾಳ ಚೆನ್ನಾಗಿ ಒಂದು ಜಾಣ್ಮೆ ವಹಿಸ್ತಾರೆ ಅಲ್ಲಿ. ಏನು ಅಂದರೆ, ಒಂದು ಗುಂಪು ಪಾಂಚಾಲಕ್ಕೆ ಹೋಗುತ್ತೆ, ಒಂದು ಗುಂಪು ಇದಕ್ಕೆ ದ್ವಾರಕ್ಕೆ ಹೋಗುತ್ತೆ. ಈಗ ಇವರ ಹತ್ತಿರದ ಬಂಧುಗಳು ಅಂದರೆ ಅವರಿಬ್ಬರು. ಒಂದು ದ್ವಾರಕ್ಕೆ ಅವರು ಕುಂತಿ ತವ್ರ ಮನೆ, ಸುಭದ್ರೆ ತವ್ರ ಮನೆಯೂ ಹೌದು, ಕೃಷ್ಣ ಇವರಿಗೆ ಹತ್ರ. ಇನ್ನೊಂದು ಪಾಂಚಾಲ, ದ್ರೌಪದಿಯ ತವ್ರ ಮನೆ. ಮತ್ತು ದೃಪದ ಅವರೆಲ್ಲ ಬರೀ ಹೆಣ್ಣು ಕೊಟ್ಟ ಸಂಬಂಧ ಮಾತ್ರ ಇಲ್ಲ, ಇವ್ರ ಜೊತೆಗೆ ತುಂಬ ಗಟ್ಟಿಯಾಗಿ ನಿಂತವ್ರು ಅವರು. ಹಾಗಾಗಿ ಒಂದು ಗುಂಪು ಪಾಂಚಾಲಕ್ಕೆ ಹೋಗ್ಬೇಕು, ಅದರಲ್ಲಿ ಒಂದು ಗುಂಪು ದ್ವಾರಕ್ಕೆ ಹೋಗಬೇಕು. ಈಗ ಏನಾಗುತ್ತೆ, ಈಗ ಕನ್ಫ್ಯೂಷನ್ ಹುಟ್ಟತ್ತೆ. ಈಗ ಇವರ ಕಡೆಯಲ್ಲಿ ಜೊತೆಯಲ್ಲಿದ್ದ ಒಂದಿಷ್ಟು ಜನ, ಈಗ ಇಂದ್ರಸೇನ ಅಂತ ಇವರ ಸಾರಥಿ, ಇಂದ್ರಸೇನ ಅಂತ, ಅವನ ಜೊತೆಗೆ ದ್ವಾರಕ್ಕೆ ಹೋಗುತ್ತೆ ಒಂದು ತಂಡ. ಧೌಮ್ಯರು ಇವರ ಪುರೋಹಿತರು, ಅವ್ರ ಜೊತೆಗೆ ಒಂದು ತಂಡ ಪಾಂಚಾಲಕ್ಕೆ ಹೋಗುತ್ತೆ. ಇಂದ್ರಸೇನ ಧೌಮ್ಯರು ಅವರೆಲ್ಲ ಅಲ್ಲಿ ಕಾಣಿಸ್ಕೋತಾರೆ. ಆಗ ಏನ್ ಅನ್ಸತ್ತೆ, ಇವರಿಲ್ಲಿದ್ದಾರೆ ಅಂದ್ರೆ ಇಲ್ಲೇ ಎಲ್ಲೋ ಇದ್ದಾರೆ ಅಂತ. ಈ ಎರಡು ಗೊಂದಲ ಹುಟ್ಟಿಸೋದು. ಸೊ ಅವ್ರ ಫೋಕಸ್ ಎಲ್ಲ ಅಲ್ಲೇ, ಇಲ್ಲ ಅಲ್ಲ ಇಲ್ಲ ಅಲ್ಲ ಅಂತ ಒದ್ದಾಡ್ಬೇಕು ಅವರು, ಹುಡುಕಾಡಕ್ಕೆ ಅಂತ ಹೇಳಿ 2 ವಿಭಾಗ ಮಾಡಿ ಅವರನ್ನೆಲ್ಲ ಅಲ್ಲಿಗೆ ಕಳುಹಿಸಿ ಇವರು ಹೊರಡ್ತಾರೆ, ನಡ್ಕೊಂಡು ಹೋಗ್ತಾರೆ. ಒಂದಿನ ನಡೀತಾರೆ, ಒಂದು ಇಡೀ ದಿನ ನಡೀತಾರೆ. ಅಲ್ಲಿಂದ ಹತ್ರ ಬರ್ತಾರೆ, ಸಂಜೆ ಆಗುತ್ತಾ ಇರುತ್ತೆ. ದ್ರೌಪದಿ ನಡೆಯೋಕ್ಕಾಗಲ್ಲ, ನಾನು ಇಲ್ಲೇ ಇವತ್ತು ಉಳಿಯೋಣ ಅಂತ ಹೇಳ್ತಾಳೆ. ಇವ್ರು ಕೇಳಲ್ಲ. ಮಾರನೇ ದಿವಸದಿಂದ ಅಜ್ಞಾತವಾಸ ಆರಂಭ ಆಗುತ್ತೆ. ಹಾಗಾಗಿ ಯುಧಿಷ್ಠಿರ ಅರ್ಜುನಿಗೆ ಹೇಳ್ತಾನೆ ಅವಳನ್ನು ಹೊತ್ಕೊಂಡು ಹೋಗೋಣ ಅಂತ. ಅರ್ಜುನ ಅವಳನ್ನು ಹೊತ್ಕೋತಾನೆ. ಹಾಗೆ ಹೋಗಿ ವಿರಾಟ ನಗರದ ಹೊರಭಾಗಕ್ಕೆ ಹೋಗ್ತಾರೆ. ಹೊರಭಾಗಕ್ಕೆ ಹೋದವರು ಈಗ ಇಲ್ಲಿಯವರೆಗೆ ಆಯುಧಗಳಿವೆ ಅವರಲ್ಲಿ. ಈಗ ಆಯುಧ ಎಲ್ಲ ತೆಗೆದಿಡಬೇಕು. ಆಯುಧಗಳನ್ನೆಲ್ಲ ತೆಗೆದಿಟ್ಟು ಅದನ್ನು ಗಂಟು ಕಟ್ತಾರೆ. ಒಂದು ಶಮಿ ವೃಕ್ಷ ಇರುತ್ತೆ ಹೊರಭಾಗದಲ್ಲಿ, ನಗರದ ಹೊರಭಾಗದಲ್ಲಿ. ಅದರ ಸುತ್ತ ಯಾರೋ ಜನ ಇರೋಲ್ಲ, ಇವರು ಹೋದಾಗ ನಿರ್ಮಾನುಷವಾಗಿರುತ್ತೆ. ಇದನ್ನು ಗಂಟು ಕಟ್ಟಿ ಅದನ್ನು ಆ ಮರದ ಮೇಲೆ ಇಡ್ತಾರೆ. ಮರದ ಮೇಲೆ ಇಟ್ಟವರು, ಮರದ ಮೇಲೆ ಒಂದು ಗಂಟಿದ್ರೆ ಸಹಜ ಕುತೂಹಲ ಹುಟ್ಟತ್ತಲ್ವ ನಗರದ ಹೊರಭಾಗದಲ್ಲಿ. ಅಲ್ಲಿ ಗೋಪಾಲಕರು ಇರ್ತಾರೆ, ದನ ಕಾಯೋರು ಬರ್ತಾರೆ, ಕುರಿ ಕಾಯೋರು ಬರ್ತಾರೆ. ಅದು ಸ್ವಲ್ಪ ಹೊರಗಿದೆ, ಅಲ್ಲೇನು ಕೃಷಿ ಭೂಮಿ ಇಲ್ಲ, ಏನಿಲ್ಲ. ಆದರೆ ನಗರದ ಹೊರಭಾಗವೇ ಆಗಿರೋದ್ರಿಂದ ಹಸು, ಆಡು, ಕುರಿ ಇವುಗಳನ್ನು ಮೇಯಿಸೋರು ಆ ಬೆಟ್ಟಕ್ಕೆ ಬರ್ತಾರೆ. ಅವರು ಬಂದವರಿಗೆ ಸಹಜ ಕುತೂಹಲದಿಂದ ತೆಗೆದಾಗ ಇದು ಗೊತ್ತಾದರೆ, ಅದರಿಂದಾಗಿ ಆಯುಧ ಇಲ್ಲಿರೋದ್ರಿಂದ ಇಲ್ಲೆಲ್ಲೋ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾದರೆ, ಯಾಕೆಂದರೆ ಗೂಢಚರರು ಗುಪ್ತಚರರು ಹುಡುಕ್ತಾ ಇರ್ತಾರೆ ಅಂತ ಗೊತ್ತಿದೆಯಲ್ಲ. ಅದಕ್ಕಾಗಿ ಅದು ಸ್ಮಶಾನದ ಹತ್ತಿರದಲ್ಲಿರುತ್ತೆ. ಸ್ಮಶಾನದಲ್ಲಿ ಒಂದು ಶವ ಇರುತ್ತೆ. ಶವ ತಂದು ಶಮಿ ವೃಕ್ಷಕ್ಕೆ ಇಡ್ತಾರೆ. ಅಂದರೆ ಅದೇನಾಗತ್ತೆ, ಒಂದಿಷ್ಟು ಕಾಲ ಅದು ಕೊಳೆತು ಅದು ವಾಸನೆ ಬಂದು ಯಾರೂ ಅದರ ಹತ್ರ ಹೋಗಲ್ಲ. ಅದಾದಮೇಲೆ ಏನಾಗುತ್ತೆ, ಆ ಮರದಲ್ಲಿ ಶವ ಇತ್ತು ಅಂತ ಸುತ್ತ ಇದ್ದರೆ ಅದರ ಹತ್ರಕ್ಕೆ ಹೋಗಲ್ಲ, ಭಯಕ್ಕೋ ಅಮಂಗಲ ಅಂತಲೋ ಹೋಗಲ್ಲ. ಅದಾದಮೇಲೆ ಅಲ್ಲೊಂದು ಅದರ ಮಾಂಸ ಎಲ್ಲ ಹೋದ್ಮೇಲೆ ಅಲ್ಲೊಂದು ಇದು ಬಿದ್ದಿರತ್ತಲ್ಲ, ಅಸ್ಥಿಪಂಜರ ಬಿದ್ದಿರುತ್ತೆ. ಆ ಅಸ್ಥಿಪಂಜರ ಇದೆ ಅನ್ನೋ ಕಾರಣಕ್ಕೂ ಜನ ಹೋಗಲ್ಲ. ಹಾಗಾಗಿ ಶಮಿ ವೃಕ್ಷದ ಬಳಿಗೆ ಯಾರೂ ಹೋಗಬಾರದು. ಇಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೋತಾರೆ ಅವರು. ಅಂದರೆ ಎಲ್ಲೂ ಒಂದು ಲೂಫಾಲ್ಸ್ ಇರಬಾರ್ದು ಅನ್ನೋಷ್ಟು ಮಾಡಿಕೊಂಡು ಅವರು ಅಲ್ಲಿಂದ ಹೋಗ್ತಾರೆ. ಹೋಗುವಾಗಲೂ ಒಬ್ಬೊಬ್ಬರೇ ಹೋಗ್ತಾರೆ, ಒಟ್ಟಿಗೆ ಹೋಗೋದಿಲ್ಲ. ಮೊದಲು ಯುಧಿಷ್ಠಿರ ಹೋಗುತ್ತಾನೆ. ಯುಧಿಷ್ಠಿರ ಹೋಗಿ ಮೊದಲು ಹೇಳಿದ್ನಲ್ಲ ಅಷ್ಟು ಹೇಳ್ಕೊಡ್ತಾನೆ, ತನ್ನ ಹೆಸರು, ತಾನೇನು ಮಾಡ್ತೀನಿ ಅಂತೇಳಿ. ನಾನು ಯುಧಿಷ್ಠಿರನ ಜೊತೆಗಿದ್ದೆ ಮೊದಲು ಅವ್ರ ರಾಜ್ಯದಲ್ಲಿ, ಈಗ ಅವರಲ್ಲಿ ಇಲ್ವಲ್ಲ, ಬಿಟ್ಟು ಬಂದಿದ್ದೀನಿ, ಆಶ್ರಯ ಬಯಸಿ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾನೆ ಅವನು. ಅವನಿಗೆ ಇವನನ್ನು ನೋಡಿ ಬಹಳ ಖುಷಿ ಅನಿಸುತ್ತೆ. ನೀನು ಹಾಗೆ ಅಂತ ಅನ್ಸಲ್ಲ, ನಿನ್ನನ್ನು ನೋಡಿದ್ರೆ ಚಕ್ರವರ್ತಿ ಲಕ್ಷಣ ಅಲ್ಲ ಇದೆ ನಿನ್ನಲ್ಲಿ, ಆ ಥರ ಕಾಣಿಸ್ತೀಯ ನೀನು ಅಂತೇಳಿ ಪಾಪ ಅವನು ವಿರಾಟ ಭಾಳ ಪ್ರೀತಿಯಿಂದ ಅವನನ್ನು ಸ್ವಾಗತ ಮಾಡಿ ಅವನಿಗೆ ಅವಕಾಶ ಕೊಡ್ತಾನೆ. ಅವಕಾಶ ಕೊಟ್ಟು ಅವನಿಗೆ ಅಂದರೆ ಯಾರೂ ತೊಂದರೆ ಮಾಡದಂತೆ, ಏನು ಬೇಕಿದ್ರೂ ಮಾಡಿಕೊಡುವಂತೆ ಎಲ್ಲ, ಅಂದರೆ ಅವನನ್ನು ಯಾರೂ ಪ್ರಶ್ನಿಸಬಾರದು, ಅದೆಲ್ಲ ಮಾಡ್ತಾನೆ ಅವನಿಗೆ. ಅದಾದ ಮೇಲೆ ಸ್ವಲ್ಪ ಹೊತ್ತಿಗೆ ಭೀಮ ಬರ್ತಾನೆ.
ಭೀಮ ಬಂದು ಆದಷ್ಟು ಹೇಳ್ತಾನವನು, ನಾನು ಅಡುಗೆ ಮಾಡ್ತೇನೆ ಭಾಳ ಚೆನ್ನಾಗಿ, ಮತ್ತು ನಾನು ಮಲ್ಲಯುದ್ಧವನ್ನು ಮಾಡ್ತೇನೆ ನಾನು, ಹಾಗಾಗಿ ಜನಕ್ಕೆ ಖುಷಿ ಕೊಡೋದಕ್ಕೆ ಯಾರ ಜೊತೆಗಾದರೂ ಇದನ್ನೆಲ್ಲ ಮಾಡ್ತಾ ಇರ್ತೀನಿ ಅಂತೆಲ್ಲ ಹೇಳ್ತಾನೆ. ಆಮೇಲೆ ನಾನು ಭಾಳ ಶಕ್ತಿ ಇದೆ ನನಗೆ, ನಾನು ದೊಡ್ಡ ದೊಡ್ಡ ಮರನೇ ಕಿತ್ಕೊಂಡ್ಬಂದ್ಬಿಡ್ತೇನೆ ಬೇಕಿದ್ರೆ ಅಂತ. ಅಂದರೆ ಈಗ ಕಟ್ಟಿಗೆ ಬೇಕಲ್ವಾ, ಕಟ್ಟಿಗೆಯಲ್ಲಿ ನಿನ್ಗೇನು ಈಗ ಕಟ್ಟಿಗೆ ಎಲ್ಲ ತರೋ ಸಮಸ್ಯೆ ಇಲ್ಲ, ನಾನೇ 2, 3, 4 ಮರ ಒಂದೇ ಸಲ ಎತ್ಕೊಂಡ್ಬರ್ತೀನಿ, ಹಂಗಿದ್ದೀನಿ ನಾನು ಅಂತ. ಅದೆಲ್ಲ ಒಂದು ಇಂಟರ್ವ್ಯೂನಲ್ಲಿ ಪಾಸ್ ಆಗೋಕ್ಕೆ ಬೇಕಾಗೋದು. ಹಾಗೆಲ್ಲ ಹೇಳ್ಕೊಳ್ತಾನೆ. ಸರಿ ಅಂತ ಅವನನ್ನು ಸೇರಿಸ್ಕೊಳ್ತಾನೆ. ದ್ರೌಪದಿ ಏನು ಹೇಳಿರ್ತಾಳೆ ಅಂದರೆ, ನಾನು ಸೈರಂಧ್ರಿ ಆಗ್ತೀನಿ ಅಂತ. ಸೈರಂಧ್ರಿ ಅಂದರೆ ಅವಳ ಹೆಸರಲ್ಲ, ಸೈರಂಧ್ರಿ ಅಂತಲೇ ಹೆಸರು ಅಂತ ಹೊರಗಡೆ ಪ್ರಖ್ಯಾತ ಆಗ್ಬಿಟ್ಟಿದೆ. ಅಜ್ಞಾತವಾಸದಲ್ಲಿ ಅವಳ ಹೆಸರು ಸೈರಂಧ್ರಿ ಅಂತ ಆಗಿತ್ತು ಅಂತ. ಅವಳ ಹೆಸರು ಮಾಲಿನಿ ಅಂತ ಇಟ್ಕೊಂಡಿರ್ತಾಳೆ ಅವಳು. ಸೈರಂಧ್ರಿ ಅನ್ನೋದು ಒಂದು ವೃತ್ತಿ, ಅದು ಬ್ಯೂಟಿಫಿಕೇಶನ್ನಿನ ಒಂದು ವೃತ್ತಿ, ಅದು ಬ್ಯೂಟಿಷಿಯನ್ ಅವಳು. ಅದರಲ್ಲಿ ಏನು ಮುಖ್ಯ ಅಂದರೆ ಅವಳು ಕೂದಲಿನ ಶೃಂಗಾರ ಮಾಡುವವಳು. ಕೂದಲಿನ ಶೃಂಗಾರ ಮಾಡುವ ವೃತ್ತಿಗೆ ಸೈರಂಧ್ರಿ ಅಂತ ಕರಿತಿದ್ದೆ. ಸೈರಂಧ್ರಿ ಆಗ್ತೀನಿ ಅಂತ, ಅದು ರಿಸ್ಕ್ ತುಂಬ ಕಡಿಮೆ ಇರೋದು. ಈಗ ಅರಮನೆಯಲ್ಲಿ ರಾಣಿಯರು ಇರ್ತಾರೆ, ರಾಜ್ಕುಮಾರ್ ಇರ್ತಾರೆ, ಅವರ ಕೇಶ ಶೃಂಗಾರ ಒಂದು ಆಗಬೇಕು, ಅದು ಚೆನ್ನಾಗಿರೋ ಥರ, ಇನ್ನೊಂದು ಥರ ಹೊಳಪರೋ ಥರ, ಅದು ಏನೇನೋ ಒಂದು ಆಗಬೇಕಲ್ಲ ಅದಕ್ಕೆ. ಅದನ್ನು ಮಾಡಿದಾಗ ಏನಂದರೆ ಆ ಸೇವೆಯಲ್ಲಿ ಅದು ಬಹಳ ಇದೇನೂ ಇಲ್ಲ, ಕಷ್ಟಪಡಬೇಕಾದ್ದೇನೂ ಇಲ್ಲ. ಬೇರೆ ಸೇವೆ ಅಂತ ಅಂದಾಗ ಈಗ ದ್ರೌಪದಿ ಅದನ್ನೆಲ್ಲ ಮಾಡೋದು ಹೆಂಗೆ ಅಂತ ಅವಳಿಗೊಂದು ಬರುತ್ತಲ್ಲ, ಇದಾದರೆ ಸಮಸ್ಯೆ ಇಲ್ಲ ಅಂತ. ಅವಳು ರಸ್ತೆಯಲ್ಲಿ ಕಾಣಿಸ್ಕೋತಾಳೆ, ಅವಳು ಪರಮ ಸುಂದರಿ, ಅವಳನ್ನು ಹಾಗೆ ಅಂತ ಯಾರೂ ಒಪ್ಕೊಳ್ಳೋದೇ ಇಲ್ಲ. ತಾನು ಸೈರಂಧ್ರಿ ಅಂತ ಹೇಳ್ತಾಳೆ ಅವಳು, ನನಗೊಂದು ಜಾಗ ಬೇಕಾಗಿದೆ, ನನಗೆ ಆಶ್ರಯ ಬೇಕಾಗಿದೆ ಅಂತ ರಸ್ತೆಯಲ್ಲಿ ಹೇಳ್ತಾಳೆ ಅವಳು. ಯಾರು ನಂಬಲ್ಲ ಅವಳನ್ನು, ಅಷ್ಟು ಸುಂದರವಾಗಿರ್ತಾಳೆ ಅವಳು. ಮರೆ ಮಾಚ್ಕೊಂಡಿರ್ತಾಳೆ, ಮಾಸಿದ ಬಟ್ಟೆ ಎಲ್ಲ ಹಾಕ್ಕೊಂಡಿರ್ತಾಳೆ, ಏನೇ ಮಾಡಿದ್ರು ಜನಕ್ಕೆ ಗೊತ್ತಾಗಲ್ಲ. ಅದನ್ನು ಅಲ್ಲಿಯ ರಾಣಿ ನೋಡ್ತಾಳೆ, ವಿರಾಟನ ಪತ್ನಿ ಸುದೇಶ್ನೆ ಅಂತ ಹೆಸರು ಅವಳದ್ದು, ಕೇಕೆಯ ದೇಶದವಳು ಮೂಲತಃ ಅವಳು ನೋಡ್ತಾಳೆ. ಅವಳು ಕರೆಸ್ತಾಳೆ, ಅವಳನ್ನು ಕರೆಸಿ ಏನು ಅಂತ ಕೇಳಿದಾಗ ಅವಳು ಹಿಂಗಿಂಗೆ ಅಂತ ಹೇಳ್ತಾಳೆ. ಹೇಳಿ ನನಗೊಂದು ಆಶ್ರಯ ಕೊಡು ಅಂತ ಅವಳು ಕೇಳ್ತಾಳೆ. ಕೇಳಿದರೆ ಇವಳು ಹೇಳ್ತಾಳೆ, ಇಲ್ಲ ಕೊಡಲ್ಲ, ನಿಂಗೆ ಕೆಲಸ ಕೊಡಲ್ಲ ಇಲ್ಲಿ. ಯಾಕೆ ಅಂದರೆ ನೀನು ಎಷ್ಟು ಸುಂದರವಾಗಿದ್ದಿ ಅಂದರೆ, ಅಪ್ಪಿತಪ್ಪಿ ಏನಾದರೂ ನನ್ನ ಗಂಡ ನಿನ್ನನ್ನು ನೋಡಿದರೆ ನನ್ನ ಬಿಟ್ಟು ನಿನ್ನನ್ನು ರಾಣಿ ಮಾಡ್ಕೊಳ್ತಾನೆ, ನಿಂಗೆ ಕೆಲಸ ಕೊಡಲ್ಲ ಅಂತ ಹೇಳ್ತಾಳೆ. ನೋಡಿ ಸೌಂದರ್ಯ ಎಷ್ಟು ಶತ್ರು ಆಗುತ್ತೆ. ಅವಳು ಹೇಳ್ತಾಳೆ, ಅವಳಿಗೂ ಅದೇ ಒಂದು ಅನುಕೂಲ ಆಗತ್ತೆ ಅವಳಿಗೆ. ಅವಳು ಹೇಳ್ತಾಳೆ, ಇಲ್ಲ ನಾನು ಮದುವೆ ಆದವಳೆ, ನನಗೆ 5 ಜನ ಗಂಡಂದಿರಿದ್ದಾರೆ, 5 ಜನ ಗಂಧರ್ವರು. ಅವರು ಸದಾ ಕಾಲ ನನ್ನನ್ನು ಕಾಪಾಡ್ತಾ ಇರ್ತಾರೆ. ಈ ಗಂಧರ್ವರು ಅಂತ ಕೂಡಲೇ ಅವ್ರಿಗೆ ಅದೃಶ್ಯ ಶಕ್ತಿ ಇರೋರು ಅವರು. ಅಂದರೆ ಎಲ್ಲೋ ನಡೆಯುವ ಏನೋ ಅವ್ರಿಗೆ ಗೊತ್ತಾಗತ್ತೆ. ಅಂದರೆ ಆ ಸುಳ್ಳು ಹೇಳುವಾಗಲೂ ಎಷ್ಟು ಜಾಣ್ಮೆಯ ಸುಳ್ಳುಗಳಿವೆ ಅಂತ. ಮನುಷ್ಯರು ಯಾರು ಅಂದರೆ ಅವರು ಇಲ್ಲಿ ಬರೋಕೆ ಆಗಲ್ಲ ಅಂತಃಪುರಕ್ಕೆ, ಗಂಧರ್ವರು ಹಾಗಲ್ಲ. ಹಾಗಾಗಿ ಅವಳು ಹೇಳ್ತಾಳೆ, ಗಂಧರ್ವರು ಅವ್ರು ನನ್ನನ್ನು ನೋಡ್ಕೊಳ್ತಾರೆ, ನನ್ನ ಹತ್ರ ಯಾರಿಗೂ ಬರೋದಕ್ಕಾಗೋದೇ ಇಲ್ಲ, ಹಾಗಾಗಿ ನಿನಗೆ ಆ ಚಿಂತೆ ಬೇಡ ಅಂತ. ಅಷ್ಟರ ಮೇಲೆ ಅವಳು ಒಪ್ಕೊಳ್ತಾಳೆ. ಮತ್ತು ಅವಳು 2 ಹೇಳ್ತಾಳೆ, ನಾನು ಸ್ವಲ್ಪ ಕಾಲ ದ್ರೌಪದಿಗೆ ಕೇಶ ಶೃಂಗಾರ ಮಾಡ್ತಾ ಇದ್ದೆ, ಸ್ವಲ್ಪ ಕಾಲ ಸತ್ಯಭಾಮೆಗೆ ಮಾಡ್ತಾ ಇದ್ದೆ ಅಂತ, ಕೃಷ್ಣನ ಹೆಂಡತಿ. ಇದೆಲ್ಲ ಬಂತಲ್ಲ ಈಗ ರಾಯಲ್ ಅಂತ ಆಯ್ತಲ್ಲ. ರಾಯಲ್ ಫ್ಯಾಮಿಲಿಗಳೆಲ್ಲ ಕೃಷ್ಣನ ಪತ್ನಿಗೆ ಮಾಡಿದಾಳೆ, ಪಾಂಡವರ ಪತ್ನಿಗೆ ಮಾಡಿದಾಳೆ ಅಂತ ಅಂದ್ಕೊಳ್ಳೆ. ಈಗ ಇವಳು ಆ ಮಟ್ಟದವಳು ಅಲ್ವಲ್ಲ, ಹಾಗಾಗಿ ದೊಡ್ಡವರ ಮನೆಯಲ್ಲಿ ಇದ್ದವಳು ಬಂದಿದ್ದಾಳೆ ಅಂತ ಆಯ್ತಲ್ಲ, ಅವಳಿಗೊಂದು ಉದ್ಯೋಗ ಸಿಗತ್ತೆ. ಇಷ್ಟಾದ ಮೇಲೆ ನಕುಲ ಬರ್ತಾನೆ. ನಕುಲ ಬರೋದಿಲ್ಲ, ನಕುಲ ರಾಜಬೀದಿಯಲ್ಲಿ ಬರ್ತಾ ಇರ್ತಾನೆ. ಅಲ್ಲಿ ಕುದುರೆಗಳು ತುಂಬ ಓಡಾಡ್ತಾ ಇರ್ತಾವಲ್ಲ, ಅವು ನಿಲ್ಲೋದು, ಆ ಕುದುರೆ ಪರೀಕ್ಷೆ ಮಾಡೋದು, ಅದನ್ನು ಮುಟ್ಟೋದು, ಅದರಲ್ಲೆಲ್ಲ ಅಂದರೆ ಅವನ ತಜ್ಞ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಅದನ್ನು ವಿರಾಟ ನೋಡ್ತಾನೆ, ಅರಮನೆಯಲ್ಲೂ ನಿಂತು ನೋಡ್ತಾನೆ, ಯಾರೋ ಒಬ್ಬ ಹಂಗೆ ಬರ್ತಾ ಇದ್ದಾನಲ್ಲ, ಕುದುರೆ ಪರೀಕ್ಷೆ ಮಾಡ್ತಾ ಇದ್ದಾನಲ್ಲ ಅಂತ ಕರೆಸ್ತಾನೆ. ರಾಜರಿಗೆ ಯಾವಾಗಲೂ ಈ ಕುದುರೆ ಬಹಳ ಮುಖ್ಯ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಎಲ್ಲ ಬಹಳ ಮುಖ್ಯ. ಅದೊಂದು ದೊಡ್ಡ ವಿಭಾಗವೇ ಆಗಿರುತ್ತೆ, ಒಂದು ಇಲಾಖೆಯೇ ಇರುತ್ತೆ. ಕರೆಸಿ ಏನು ನೀನು ಹಿಂಗೆ ಕುದುರೆ ಎಲ್ಲ ನೋಡ್ತಾ ಇದೆಯಲ್ಲ ಅಂದಾಗ ಅವನು ತನ್ನ ಪ್ರವರ ಹೇಳ್ತಾನೆ, ನಾನು ಅದರ ಸ್ಪೆಷಲಿಸ್ಟು, ನನಗದು ಚಿಕಿತ್ಸೆನೋ ಗೊತ್ತು, ತರಬೇತಿ ಮಾಡೋದಕ್ಕೆ ಗೊತ್ತು, ಕೆಲಸ ಹುಡ್ಕೊಂಡ್ ಬಂದಿದ್ದೀನಿ ಅಂತ. ಪಾಂಡವರು ಇದರಲ್ಲಿ ದೇವರಿಗೆ ಇಲ್ವಲ್ಲ, ಅದಕ್ಕೆ ಬಿಟ್ಟು ಊರೂರು ಅಲಿತಾ ಇದ್ದೀನಿ ಅಂತ. ಅಂದ್ರೆ ಈಗ ಇಷ್ಟು ತಜ್ಞತೆ ಇರುವ ನೀನು ನಿರುದ್ಯೋಗಿ ಆಗಿದ್ದ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತಲ್ಲ ಎಲ್ಲರಿಗೂ, ಅಲ್ವಾ? ಯಾವ ರಾಜ ಬಿಟ್ಕೋತಾನೆ ನೀನು ಒಳ್ಳೆಯವನಾಗಿದ್ರೆ ಅಂತ ಅನ್ನೋದಕ್ಕೆ. ಇಲ್ಲ, ಪಾಂಡವರಲ್ಲಿದ್ದೆ, ಅವ್ರೀಗ ಕಾಡಿಗೆ ಹೋಗ್ಬಿಟ್ಟಿದ್ದಾರೆ, 10 ವರ್ಷ ಆಯ್ತಲ್ಲ, 10-12 ವರ್ಷ ಅಂತಲೇ ಹೇಳ್ತಾರೆ. ವಿರಾಟನಿಗೆ ಇನ್ನೂ ಒಂದೇನಂದ್ರೆ, ಪಾಂಡವರು ಅಂತಂದ್ರೆ ಪ್ಲಸ್ ಆಗತ್ತೆ. ಅವನು ದುರ್ಯೋಧನಾದಿಗಳ ವಿರೋಧಿ ಒರಿಜಿನಲಿ.
ವಿರಾಟ. ಯಾಕೆ ವಿರೋಧಿ ಅಂತ ಅಂದರೆ ಅವನ ಪಕ್ಕದಲ್ಲಿ ತ್ರಿಗರ್ತ ಅಂತ ಒಂದು ರಾಜ್ಯ ಇದೆ. ತ್ರಿಗರ್ತ ಅಂತ ಮತ್ಸ್ಯದ ಪಕ್ಕದಲ್ಲಿ ಅಲ್ಲೊಬ್ಬ ರಾಜ ಇದ್ದಾನೆ. ತ್ರಿಗರ್ತ ಅಂತಲೂ ಕರೆದಿದ್ದಾರೆ, ಸುದರ್ಶನ ಅಂತಲೂ ಕರೆದಿದ್ದಾರೆ, ಬೇರೆ ಬೇರೆ ಹೆಸರಿದೆ. ಮಹಾವೀರ ಅವನು. ಆ ತ್ರಿಗರ್ತ ದುರ್ಯೋಧನನ ಖಾಸಾ ದೋಸ್ತ್, ಅವನು ಬಹಳ ಆತ್ಮೀಯ ಮಿತ್ರ. ಅವನಿಗೆ ಇವನ ಮೇಲೆ ದ್ವೇಷ ಇದೆ, ವಿರಾಟನ ಮೇಲೆ. ವಿರಾಟನಿಗೂ ಅವನ ಮೇಲೆ ದ್ವೇಷ ಇದೆ. ಆದರೆ ಅವನು ದುರ್ಯೋಧನನ ಇದನ್ನು ಹೆಸರಿನ ಲಾಭ ಪಡ್ಕೊಂಡು ಇವನನ್ನು ಯಾವಾಗ ಕಬ್ಜಾಕ್ ತಗೋಬೋದು ಅಂತ ಅವನು ಕಾಯ್ತಾ ಇದ್ದಾನೆ. ವಿರಾಟನಿಗೆ ಅದು ಗೊತ್ತಿದೆ. ಅವನು ತನ್ನ ವಿರೋಧಿ ಮತ್ತು ಅವನ ಬೆಂಬಲಕ್ಕಿರೋದು ಯಾರು ಅಂದರೆ ಈಗಿನ ಹಸ್ತಿನಾಪುರದವರು ಅಂತ ಅವನಿಗೆ ಗೊತ್ತಿದೆ. ಇವತ್ತು ನಡೆಯುತ್ತಲ್ಲ ಹೊರಗಡೆಯ ಭೌಗೋಳಿಕ ರಾಜಕಾರಣ ನಡೆಯುತ್ತಲ್ಲ, ಯಾವ ದೇಶ ಯಾವ ದೇಶದ ಜೊತೆಗೆ ಏನು ಮಾಡುತ್ತೆ ಅನ್ನೋದಕ್ಕೆ ಅದರ ಬ್ಯಾಕ್ ಯಾರು, ಅದು ಯಾರು, ಹಿಂಗಿದ್ದೆಲ್ಲ ನಡೆಯುತ್ತಲ್ಲ. ಈಗಂತೂ ಭಾಳ ನಡೀತಾನೆ ಇದೆ. ಈಗಂತೂ ಭಾಳ ನಡೀತಾ ಇದೆ. ಜಿಯೋ ಪಾಲಿಟಿಕ್ಸ್ ಏನಿದೆ ಅದು ಅವತ್ತು ಹಿಂದೆ ಯಾರಿದ್ದಾರೆ, ರಷ್ಯಾ ಹಿಂದೆ ಯಾರ್ಯಾರಿದ್ದಾರೆ, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಅವರು ನೋಡ್ಕೊಂಡು ಅವ್ರ ಜೊತೆ ಸ್ನೇಹ ಮಾಡೋದು ಅಂತ. ಮತ್ತೆ ಆ ಕಡೆಯವನು ಅಂತಂದು ಕೂಡಲೇ ಇವನು ಸ್ವೀಕಾರಕ್ಕರ್ಹ ಆಗಿಬಿಡ್ತಾನಲ್ಲ. ಹಾಗಾಗಿ ಈಗ ದುರ್ಯೋಧನನ ವಿರೋಧಿಗಳು ಯಾರು? ಈಗ ನಾಳೆ ದುರ್ಯೋಧನ ಒಂದೊಮ್ಮೆ ತ್ರಿಗರ್ತನಿಗೆ ಬೆಂಬಲಕ್ಕೆ ಬಂದರೆ ನಾಳೆ ನಾನು ಯಾರು ಬೆಂಬಲ ಹಿಡ್ಕೋಬೋದು ಅಂದರೆ ಪಾಂಡವರು ಅಂತಲೇ ಒಂದು ತಲೆಯಲ್ಲಿರುತ್ತೆ. ದುರ್ಯೋಧನನ ಪ್ರಬಲ ವಿರೋಧಿಗಳು ಅವರಲ್ವಾ. ಹಾಗಾಗಿ ಅದು ಅನುಕೂಲ ಆಗತ್ತೆ ಅಂತ. ಆದ್ದರಿಂದ ಇವರೆಲ್ಲ ಪಾಂಡವರ ಕಥೆನೇ ಹೇಳಿದ್ದಾರೆ. ನಕುಲ ಅವನು ನೋಡಿ ಅವನನ್ನು ಕೆಲಸಕ್ಕೆ ತಗೊಳ್ತಾನೆ. ಅದಾದ ಮೇಲೆ ಸಹದೇವ ಅವನು ಬರ್ತಾನೆ. ಬಂದು ಹೇಳ್ತಾನೆ, ನಾನು ಗೋವಿನ ವಿಷಯದಲ್ಲಿ ಗೋವಿನ ಲೆಕ್ಕ ಇಟ್ಕೊಳ್ಳೋದ್ರಲ್ಲಿ ಬಹಳ ಸ್ಪೆಷಲಿಸ್ಟ್ ನಾನು. ಗೋವಿನ ಬಗ್ಗೆನೂ ಗೊತ್ತಿದೆ ನನಗೆ. ನಾನು ಯುಧಿಷ್ಠಿರನ ಇದನ್ನು ನೋಡ್ಕೋತಾ ಇದ್ದೆ. ಯುಧಿಷ್ಠಿರನಲ್ಲಿ ಇಷ್ಟು ಗೋವುಗಳಿದ್ವು, ಇಷ್ಟು ಹೋರಿಗಳಿದ್ವು, ಇಷ್ಟು ಎತ್ತುಗಳಿದ್ವು, ಎಷ್ಟು ಕರುಗಳಿದ್ವು ಅಂತ ಲೆಕ್ಕ ಕೊಡ್ತಾನೆ. ಅವಂದೇ ಅಲ್ಲ, ಅವನಿಗೆ ಲೆಕ್ಕ ಗೊತ್ತಿದೆ. ಇವನಿಗೆ ಅವಾಗ ಹೌದು ಅನ್ಸುತ್ತೆ, ಇಷ್ಟು ಪಕ್ಕ ಲೆಕ್ಕ ಕೊಡ್ತಾನೆ ಅಂತ ಅಂದಾಗ ಹಾಗಿದ್ರೆ ಸರಿ ನೀನು ಸೇರ್ಕೋ ಅಂತ ಅವನನ್ನು ಸೇರಿಸ್ಕೋತಾನೆ. ಈಗ 5 ಜನ ಬರ್ತಾರೆ. ಅರಿಷ್ಟನೇಮಿ ಅಂತ ನಕುಲ ಹೆಸರಿಟ್ಕೋತಾನೆ. ಹೀಗೆ ಅವ್ರ ಹೆಸರಿಟ್ಕೊಳ್ತಾರೆ. ಇವರು 5 ಜನ ಒಂದು ರಹಸ್ಯ ಹೆಸರಿಟ್ಕೊಂಡಿರ್ತಾರೆ. ಲೋಕಕ್ಕೆ ಹೇಳೋದಕ್ಕೆ ಕಂಕ, ಬಲ್ಲವ, ಬೃಹನ್ನಳ, ಅರಿಷ್ಟನೇಮಿ ಇದೆಲ್ಲ ಲೋಕಕ್ಕೆ ಹೇಳುವ ಹೆಸರು. ತಂತಿಪಾಲ ಇದೆಲ್ಲ ಲೋಕಕ್ಕೆ ಹೇಳುವ ಹೆಸರು. ಆದರೆ ಇವರಿಗೆ ಒಂದು ಹೆಸರು ಇಟ್ಕೊಂಡಿರ್ತಾರೆ ಇವರು. ಅಂದರೆ ಇವ್ರು ವ್ಯವಹಾರ ಮಾಡುವಾಗ ಆ ಹೆಸರಿಂದ ಹೇಳಬೇಕು. ಇಲ್ಲದೇ ಇದ್ರೆ ಈ 5 ಜನಕ್ಕೆ ಪರಸ್ಪರ ಸಂಪರ್ಕ ಇದೆ ಅಂತ ಆಗಬಾರದು. ಹೌದು, ಸಂಪರ್ಕ ಇರಲ್ಲ. 5 ಜನ ಪಾಂಡವರ ರಾಜ್ಯದಿಂದ ಬಂದಿದ್ದೀವಿ ಅಂತಂದ್ರು 6 ಜನ ಆ ದೊಡ್ಡ ಸಾಮ್ರಾಜ್ಯದಲ್ಲಿ ಇವರಿಗೆ ಕಾಂಟ್ಯಾಕ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಕಾಂಟ್ಯಾಕ್ಟ್ ಇದೆ ಅಂತಂದ್ರೆ ಬೇರೆ ಅನುಮಾನ ಬಂದು ಅದಕ್ಕೆ ಇವರು ವ್ಯವಹಾರಕ್ಕೆ ಅಂತ ಬೇರೆ ಹೆಸರಿಟ್ಕೊಳ್ತಾರೆ ಇವರು. ಜಯಂತ, ವಿಜಯ, ಜಯತ್ಸೇನ, ಜಯದ್ಬಲ ಅಂತ. ಯುಧಿಷ್ಠಿರನಿಗೆ ಜಯ ಅಂತ ಹೆಸರು, ಭೀಮನಿಗೆ ಜಯಂತ ಅಂತ ಹೆಸರು, ಅರ್ಜುನನಿಗೆ ವಿಜಯ ಅಂತ ಹೆಸರು, ನಕುಲನಿಗೆ ಜಯತ್ಸೇನ ಅಂತ ಹೆಸರು, ಸಹದೇವನಿಗೆ ಜಯದ್ಬಲ ಅಂತ ಹೆಸರು ಅಂತ. ಅಂದರೆ ಇಷ್ಟು ಪ್ಲ್ಯಾಂಡ್ ಆಗಿ ಹೋಗ್ತಾರೆ ಅವರೆಲ್ಲದಕ್ಕೂ. ಸೊ ಇವರು ಇಂಟರ್ನಲ್ ಕಮ್ಯುನಿಕೇಷನ್ಗೆ ಈ ಹೆಸರುಗಳು ಇಟ್ಕೋತಾರೆ, ಈ ಹೆಸರು ಇಟ್ಕೋತಾರೆ. ಇಂಟರ್ನಲ್ ಕಮ್ಯುನಿಕೇಷನ್ ಹೊರ ಜಗತ್ತಿಗೆ ಅಷ್ಟೇ ಹೆಸರು ಇಟ್ಕೋತಾರೆ. ಇಷ್ಟು ಮಾಡಿಕೊಂಡು ಇವರು ಅಲ್ಲಿ ಸೇರಿಕೊಂಡು ಅವರವರಷ್ಟಕ್ಕೆ ಅವ್ರು ಮಾಡ್ಕೋತಾ ಇರ್ತಾರೆ. ಪರಸ್ಪರ ಸಂಪರ್ಕದಲ್ಲಿ ಇರ್ತಾರೆ. ಪರಸ್ಪರ ಸಂಪರ್ಕ ಅಂದರೆ ಹೆಲ್ಪ್ ಮಾಡ್ಕೋತಾ ಇರ್ತಾರೆ ಪರಸ್ಪರ. ಈಗ ಇವನು ದ್ಯೂತ ಆಡ್ತಾನಲ್ಲ, ಅಲ್ಲೊಂದು ಸಣ್ಣ ಸಣ್ಣ ಪಣಗಳಿರುತ್ತೆ ಅದರಲ್ಲಿ. ಅದೇನು ರಾಜ್ಯ ಅಂತಲ್ಲ, ಅದು ಆಟನೇ. ಆಟದಲ್ಲಿ 1,000 ಇಡು, 2,000 ಇಡು ಹಿಂಗೆ ಅಂತ. ಅದರಲ್ಲಿ ಬರೋ ದುಡ್ಡನ್ನು ಉಳಿದವ್ರಿಗೆ ಹಂಚ್ತಾ ಇರ್ತಾನೆ. ಬದುಕು ಮಾಡಬೇಕಲ್ಲ ಅವರು. ಈಗ ಅಲ್ಲಿ 1 ವರ್ಷ ಕಳಿಬೇಕಲ್ಲ, ದುಡ್ಡು ಹಂಚ್ತಾ ಇರ್ತಾನೆ ಇವನು. ಭೀಮ ಎಕ್ಸ್ಟ್ರಾ ಅಡುಗೆಗಳನ್ನೆಲ್ಲ ಇವ್ರಿಗೆ ಕೊಡ್ತಾ ಇರ್ತಾನೆ ಇವರಿಗೆಲ್ಲ. ಈ ತರಹ ಒಬ್ರಿಗೊಬ್ರು ಮಾಡ್ಕೋತಾರೆ. ಈಗ ಸಹದೇವ ಇವರಿಗೆ ಒಳ್ಳೆ ಹಾಲು, ಮೊಸರು, ಕೆನೆ ಇದನ್ನು ಸಪ್ಲೈ ಮಾಡ್ತಾ ಇರ್ತಾನೆ ಗುಟ್ಟಾಗಿ. ಅಂದರೆ ಈಗ ಸುಮ್ಮನೆ ನೌಕರರೋ ಇನ್ನೊಂದೋ ಆದಾಗ ಏನು ಅಂದರೆ ಅಷ್ಟು ಒಳ್ಳೆ ಊಟ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಒಳ್ಳೆ ಊಟ ಸಿಗೋದಿಲ್ಲ. ಹೌದು, ಅಷ್ಟಕ್ಕೆ ಬೇಕಾಗೋಷ್ಟು ಸಂಬಳನೂ ಸಿಗೋದಿಲ್ಲ. ಆದರೆ ಇವ್ರಿಗೇನು ಅಂದರೆ 1 ವರ್ಷ ಕಳೆದ ಮೇಲೆ ಯುದ್ಧ ಇದೆ. ಈಗ ದೇಹದಾರ್ಢ್ಯ ಕಾಪಾಡ್ಕೋಬೇಕು, ಪೌಷ್ಟಿಕವಾದ ಆಹಾರ ಬೇಕು ದೇಹಕ್ಕೆ. ಆ ಆಹಾರ ಇಲ್ಲ ಅಂತ ಅಂದರೆ 1 ವರ್ಷ ಆದಮೇಲೆ ಯುದ್ಧ ಮಾಡೋದಕ್ಕೆ ಸುಲಭ ಇಲ್ವಲ್ಲ. ಅದಕ್ಕೆ ಬೇಕಾಗುವಂತೆ ಅವ್ರ ದೇಹನೂ ಗಟ್ಟಿ ಮಾಡ್ಕೋಬೇಕು. ಅದಕ್ಕೆ ಇದೆಲ್ಲ ಅವನು ಹಾಲು ಮೊಸರು ಕೊಡೋದು, ಇವನು ಒಳ್ಳೆ ಪುಷ್ಕಳ ಊಟ ಹಾಕೋದು, ಇದೆಲ್ಲ ಮಾಡ್ಕೋತಾ ಇರ್ತಾರೆ. ಏನೋ ಖರೀದಿ ಮಾಡಬೇಕು ಅಂತಂದಾಗ ದುಡ್ಡು ಯಾರಿಗೆ ಚೆನ್ನಾಗಿ ಓಡಾಡುತ್ತೆ ಅಂದರೆ ಅದು ಯುಧಿಷ್ಠಿರ. ಇವನು ಆಡೋದು ಗೆಲ್ಲೋದು ತಗೊಂಡೋದು ದುಡ್ಡು ಕೊಡೋದು ಅವರಿಗೆ.
ಹೀಗೆ ಅಲ್ಲಿ ಬಹಳ ವ್ಯವಸ್ಥಿತವಾಗಿ ಅವರು ವಿರಾಟನ ಆಸ್ಥಾನವನ್ನ ಅಥವಾ ವಿರಾಟ ರಾಜ್ಯವನ್ನ ಹಾ ಸೇರ್ತಾರೆ. ಸೊ ಅರ್ಜುನನಿಗೆ ಈ ನಾಟ್ಯ ಬರ್ತಿತ್ತ ಅಥವಾ ಅಲ್ಲಿ ಅವನು ಯಾರ್ಯಾರಿಗೆ ನಾಟ್ಯ ಕಲಿಸ್ತಾ ಇದ್ದ, ಆ ನಾಟ್ಯ ಕಲಿಸುವಾಗ ಏನಾದರೂ ಯಾವ್ದಾದ್ರು ಅನುಮಾನ ಬಂದಾಗ ಯಾವ ರೀತಿ ನಡ್ಕೊಳ್ತಾ ಇದ್ದ? ಸೊ ಬೃಹನ್ನಳೆಯಾಗಿ ಅರ್ಜುನ ಅಲ್ಲಿ ಯಾವ ರೀತಿ ತನ್ನ ತನವನ್ನ ಕಾಪಾಡಿಕೊಂಡ, ತನ್ನ ರಹಸ್ಯವನ್ನ ಕಾಪಾಡಿಕೊಂಡ? ನೃತ್ಯ ಸಂಗೀತಗಳನ್ನ ಇವತ್ತಿನಿಗಿಂತ ಹೆಚ್ಚಾಗಿ ಕಲಿತಿರ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ. ಕಲೆ ಅನ್ನೋದು ಕಾಮನ್ ಸಬ್ಜೆಕ್ಟ್ ಆಗಿತ್ತು ಅಂತ ಅನ್ಸುತ್ತೆ. ರಾಜಕುಮಾರರಿಗಂತೂ ಅದು ಕಂಪಲ್ಸರಿ ಇತ್ತು. ಅವಳೊಬ್ಬಳೇ ಕಲಿಯೋದಿಲ್ಲ, ಅವಳ ಸಹಪಾಠಿಗಳಾಗಿ ಇರ್ತಾರೆ, ಊರ್ನವ್ರು ಇರ್ತಾರೆ. ಅಲ್ಲಿದ್ದಾಗ ಊರ್ವಶಿ ಅವನನ್ನು ಬಯಸಿದಳು ಅಂತ ಒಂದು ಕಥೆ. ಅದನ್ನು ಈ 1 ವರ್ಷದಲ್ಲಿ ಅವನು ಶಾಪ ಪರಿಮಾರ್ಜನೆ ಮಾಡಿಕೊಂಡ ಅಂತ ಆ ಕಥೆ ಹೇಳುತ್ತೆ.